ಕಾಂಗ್ರೆಸ್ನ ನಡುವೆ ಈ ಕರೆ ಕದ್ದಾಲಿಕೆಯ ಜಟಾಪಟಿ ನಡೀತಾ ಇದೆ. ಚಲುವರಾಯಸ್ವಾಮಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರ ಮೇಲೆ. ಲೋಕ ಅಖಾಡದಲ್ಲಿ ಕರೆ ಕದ್ದಾಲಿಕೆಯ ಜಟಾಪಟಿ ಜೋರಾಗಿದೆ. ಕಾಂಗ್ರೆಸ್ ಮತ್ತೆ ದೋಸ್ತಿಗಳ ನಡುವೆ ಒಕ್ಕಲಿಗ ವಾರ್ ಶುರುವಾಗಿದೆ. ಕುಮಾರಸ್ವಾಮಿ ವಿರುದ್ಧ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಶ್ರೀಗಳ ಫೋನ್ ಟ್ಯಾಪಿಂಗ್ ಯಾರು ಮಾಡಿಸಿದ್ದು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಚಲುವರಾಯಸ್ವಾಮಿ. ಕುಮಾರಸ್ವಾಮಿ ಸರ್ಕಾರದಲ್ಲೇ ಫೋನ್ ಟ್ಯಾಪ್ ಆಯ್ತಲ್ಲ, ಧರ್ಮಪೀಠಕ್ಕೆ ಅಗೌರವ ಇದಕ್ಕಿಂತ ಇನ್ನೇನು ಬೇಕು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಚಲುವರಾಯಸ್ವಾಮಿ. ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಫೋನ್ ಟ್ಯಾಪ್ ಯಾರು ಮಾಡಿಸಿದ್ದು ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಯಾರು ಸರ್ಕಾರ ಅದಾರ ಗೊತ್ತವಲ್ಲಿ ಮತ್ತು ಹೇಳ್ಬೇಕಲ್ಲ ನೀವು. ಜನತಾದಳದ ಸರ್ಕಾರ ಅಲ್ವಾ? ಜನತಾದಳದ ಸರ್ಕಾರ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರಲ್ಲ, ಅದಕ್ಕಿಂತ ಬೇಕಾ ಒಂದು ಧರ್ಮಪೀಠಕ್ಕೆ ಅಗೌರವ? ಇದಕ್ಕಿಂತ ಬೇಕಾ ಮರ್ಯಾದೆ? ಎರಡನೇ ಮಠ ಹುಟ್ಟಾಕ್ತಾರೆ ಯಾರು? ಕೆಂಗೇರಿನಲ್ಲಿ. ನಾನು ಅಲ್ಲಿದ್ದೆ ಅವಾಗ. ನಾನು ಜನತಾದಳದಲ್ಲೇ ಇದ್ದೆ. ಬಾಲಗಂಗಾಧರ ಸ್ವಾಮೀಜಿಯ ವಿರುದ್ಧ ಎರಡನೇ ಮಠವನ್ನು ಪ್ಯಾರಲಾಗಿ ಬೆಳೆಸಬೇಕು ಅಂತ ಮಾಡಿದವರು ಯಾರು? ಸೊ ನೋಡಿ, ಅವರು ಇವಾಗ ಜ್ವರ ಬಂದಾಗ ಡಾಕ್ಟ್ರ್ ಹತ್ರಕ್ಕೆ ಹೋಗೋದು ಸಹಜ. ಹಂಗೆ ಚುನಾವಣೆ ಬಂದಿದೆ, ಚುನಾವಣೆ ಸಂದರ್ಭದಲ್ಲಿ ಎಲ್ಲರ ಹತ್ರ ಹೋಗ್ತಾವ್ರೆ. ಅವರುಗಳು ಇವ್ರ ಪರ ಇರಬೇಕು ಅನ್ನೋದಕ್ಕೆ ಏನಾದ್ರು ಒಂದು ಬಲವಾದಂಥ ಬೇಕಲ್ಲ. ಒಂದು ಕಡೆ SM ಕೃಷ್ಣವರು ಅವ್ರಿಗೆ ಅವಕಾಶ ಸಿಕ್ಕಿದಾಗ ಎರಡನೇ ಬಾರಿ ಅದನ್ನು ನಿರಾಕರಿಸಿ ಖಡಕ್ಕಾಗಿ ತಪ್ಪಿಸ್ತಂಥವರು ಜನತಾದಳ. ಎರಡನೇದು ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದಂಥದ್ದು ಇವತ್ತಿನ ಸ್ವಾಮೀಜಿಯವ್ರ ಬಗ್ಗೆ ಇದೇ ಮಾನ್ಯ ಜನತಾದಳದ ಸರ್ಕಾರ ಇದ್ದಾಗ, ಅವರೇ ಮುಖ್ಯಮಂತ್ರಿ ಇದ್ದಾಗ. ಎರಡನೇ ಮಠ ಹುಟ್ಟಾಕ್ತಾರೆ ಯಾರು? ಕೆಂಗೇರಿನಲ್ಲಿ. ನಾನು ಅಲ್ಲಿದ್ದೆ ಅವಾಗ. ನಾನು ಜನತಾದಳದಲ್ಲೇ ಇದ್ದೆ. ಹೋಗಿ ನಿರ್ಮಲಾನಂದನಾಥ ಶ್ರೀಗಳ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ಬಂದಿದ್ರು. ಅದಾದ ನಂತರ ಕಾಂಗ್ರೆಸ್ನ ನಾಯಕರುಗಳು ಒಂದೊಂದು ರೀತಿಯಲ್ಲಿ ಇದರ ಬಗ್ಗೆ ಮಾತನಾಡ್ತಾ ಇದ್ರು. DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಒಕ್ಕಲಿಗ ಸರ್ಕಾರವನ್ನು ಬೀಳಿಸಿದಾಗ ಏನು ಹೇಳಿಲ್ವಾ ಅಂಥೇಳಿ ಶ್ರೀಗಳೇನು ಹೇಳಿಲ್ವಾ ಅನ್ನೋದು. ಚಲುವರಾಯಸ್ವಾಮಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವ್ರ ಸರ್ಕಾರ ಇದ್ದಾಗ ಫೋನ್ ಟ್ಯಾಪ್ ಆಯ್ತಲ್ಲ ಶ್ರೀಗಳದ್ದು, ಇದರಿಗಿಂತ ದೊಡ್ಡ ಅಗೌರವ ಬೇಕಾ ಅಂತೇಳಿ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ವಿಜಯ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಒಂದು ರೀತಿಯಲ್ಲಿ ಶ್ರೀಗಳನ್ನು ಎಳೆದು ತಂದು ರಾಜಕೀಯವಾಗಿ ಚರ್ಚೆಗಳು ಜೋರಾಗಿದೆ. ಚಲುವರಾಯಸ್ವಾಮಿ ಈ ಕುರಿತು ಏನು ಹೇಳಿದ್ದಾರೆ ವಿಜಯ್? ರಂಜಿತ್, ಲೋಕಸಭಾ ಅಖಾಡದಲ್ಲಿ ಈಗ ಧರ್ಮ ಸಂಬಂಧಪಟ್ಟಂತೆ ರಾಜಕೀಯ ಜೋರಾಗ್ತಾ ಇರುವಂಥದ್ದು. ನಿನ್ನೆ JDS ಮತ್ತು BJPಯ ಒಕ್ಕಲಿಗ ನಾಯಕರುಗಳು ಮತ್ತು ಇತರೆ ಮುಖಂಡರು ಕೂಡ ಸ್ವಾಮೀಜಿಯನ್ನು ಭೇಟಿ ಮಾಡಿ, ನಿರ್ಮಲಾನಂದ ಸ್ವಾಮೀಜಿ ಭೇಟಿ ಮಾಡಿದ ನಂತರ DK ಶಿವಕುಮಾರ್ ಕೊಟ್ಟಿರುವಂಥ ಹೇಳಿಕೆ ಏನಿದೆ ಅದು ನಾನಾ ರೀತಿಯ ಚರ್ಚೆಯ ವಿಚಾರ ಆಗಿತ್ತು. ಅಂದರೆ ಇಂದಿನ ಒಕ್ಕಲಿಗ ಸರ್ಕಾರ ಬೆಳೆಸಿದ್ದು ಯಾರು ಅಂತ ಅದರ ಮುಂದುವರೆದ ಭಾಗವಾಗಿ ಈಗ ಕಾಂಗ್ರೆಸ್ನ ಮುಖಂಡರು ಹೇಳಿಕೆ ಕೊಡ್ತಾ ಇರುವಂಥದ್ದು. ಈ ಹಿಂದೆ ಫೋನ್ ಟ್ಯಾಪಿಂಗ್ ಯಾರು ಮಾಡಿದ್ರು ಅಂತ ಹೇಳುವ ಮೂಲಕ ಮತ್ತೆ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಒಂದಂತೂ ಬಹಳ ಸ್ಪಷ್ಟ, ರಾಜಕೀಯ ವಿಚಾರದಲ್ಲಿ ಈಗ ಏನು ಧರ್ಮ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಏನು ಸಮುದಾಯವಾರು ಕೂಡ ಚರ್ಚೆ ಶುರುವಾಗಿರುವಂಥದ್ದು, ಮಠಗಳ ವಿಚಾರ ಶುರುವಾಗಿರುವಂಥದ್ದು. ಈಗ ಒಕ್ಕಲಿಗ ಸಮುದಾಯದ ನಿರ್ಮಲಾನಂದ ಸ್ವಾಮೀಜಿಯವರನ್ನ ಭೇಟಿಯ ನಂತರ ನಾನಾ ರೀತಿಯ ಚರ್ಚೆಗಳು ಶುರುವಾಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಅಂದರೆ ಸರ್ಕಾರ ಬೆಳೆಸಿದ್ದು ಯಾರು ಅಂತ ಹೇಳುವ ಮೂಲಕ ಬೇರೆ ರೀತಿಯ ಚರ್ಚೆ ಶುರುವಾಗಿರ್ತದೆ. ಈಗ ಮತ್ತೊಂದು ಹೆಜ್ಜೆ ಮುಂದುವರಿರುವಂಥ ಏನು ಸಚಿವ ಚಲುವರಾಯಸ್ವಾಮಿ ಸ್ವಾಮಿ ಅವರು ಹಿಂದೆ ಸಮ್ಮಿಶ್ರ ಸರ್ಕಾರದಿಂದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಫೋನ್ ಟ್ಯಾಪಿಂಗ್ ಮಾಡಿದ್ರು ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಹೇಳಿರುವಂಥದ್ದು. ಈಗ ಆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಈ ಹಿಂದೆ ಈ ಫೋನ್ ಟ್ಯಾಪಿಂಗ್ ವಿಚಾರ ತನಿಖೆ ಸಂದರ್ಭದಲ್ಲಿ CBI ತನಿಖೆ ಹೋಗಿತ್ತು, ಅದಾದ ನಂತರ ತನಿಖೆ ಕೂಡ ಆಗಿರುವಂಥದ್ದು. ಈಗ ಮತ್ತೆ ವಿಚಾರ ಪ್ರಸ್ತಾಪ ಮಾಡುವ ಮೂಲಕ ಹೊಸ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿ. ಹಾಸನದಲ್ಲಿ ಎರಡು ಮದಗಜಗಳ ನಡುವೆ ಕಾದಾಟ ನಡೆದಿದೆ. ಎರಡು ಸಲಗಗಳು ನಿರಂತರವಾಗಿ ಅರ್ಧ ಗಂಟೆ ಕಾದಾಟ ನಡೆಸಿದ್ದಾವೆ. ಹಾಸನದ ಬೇಲೂರು ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಬೇಲೂರು ತಾಲೂಕಿನ ಕಡೆಗರ್ಜೆ ಅನ್ನುವಂಥ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಓಡಿದ್ರು ಬಿಡದೆ ಅಟ್ಟಿಸ್ಕೊಂಡು ಹೋಗಿ ಮದಗಜ ಇನ್ನೊಂದು ಆನೆಯನ್ನು ತಿವಿದಿದೆ. ಸೋತು ವೇಗವಾಗಿ ಓಡ್ತಾ ಇದ್ದಂತಹ ಕಾಡಾನೆ ಮೇಲೆ ಮತ್ತೊಂದು ಕಾಡಾನೆ ಎರಗಿದೆ. ಕಾಡಾನೆಗಳ ಕಾಳಗ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ.
ನೋಡ್ತಾ ಇದ್ದೀವಿ ಎಷ್ಟು ಫೋರ್ಸ್ಫುಲ್ ಆಗಿ ಮದಗಜಗಳು ಗುದ್ದಾಡ್ತಾ ಇದ್ದಾವೆ ಅಂತ. ಒಂದು ಆನೆ ಸೋತು ಓಡಿದ್ರು ಕೂಡ ಮತ್ತೊಂದು ಆನೆ ಬಿಡದೆ ಅದನ್ನ ಅಟ್ಟಿಸ್ಕೊಂಡು ಹೋಗಿ ತಿವಿಯುವಂಥದ್ದು. ಆನೆಗಳ ನಡುವೆ ಅದೆಷ್ಟು ರೋಷಾವೇಶ ಭರಿತ ಕಾಳಗ ನಡೆದಿದೆ ಅನ್ನೋದನ್ನ ನೋಡ್ಬೋದು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಇಂಥದ್ದೇ ಕಾಳಗ ನಿರಂತರವಾಗಿ ಮುಂದುವರೆದಿದೆ. ಇದು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇಲ್ಲ ಇಟ್ಲಾಗೆ ಬಂದು